ನೋಡಿ ಅನ್ನದಾತ್ರೆ ಕೆಲವೊಂದು ಸರಿ ಏನಾಗ್ತದೆ, ಯಾರಿಗಾರ ಕೋಪದಲ್ಲಿ ಬೈದ್ಬಿಡ್ತೀವಿ, ಕೋಪದಲ್ಲಿ ಒಂದ್ಸರಿ ಅಂದ್ಬಿಡ್ತೀವಿ. ಯಾಕಾಗ್ತದೆ ಅಂದರೆ ಕಾಲು ನೋವು ಬರುತ್ತೆ, ಕೈ ನೋವು ಬರುತ್ತೆ ಅಂತೀರಿ. ಹುಷಾರಾಗುತ್ತೆ ಕೇಳ್ತೀರಿ, ಮೈ ಅಂತರ ಹಾಕೋಣಲ್ಲ, ಒಂದ್ಸರಿ ಕಾಯಿನ ಹೋಗಾರ ಅದು ಬೀಳಲ್ಲ, ಯಾರು ಬೇಡ್ಕೊಳಲ್ಲ. ಸಿಂಪಲ್ ಬರ್ತೀರಿ, ಹುಷಾರಾಗುತ್ತಾ ಅಂತೀರಿ, ರಶ್ ಇರುತ್ತೆ ಅದು ಕಾಯಲ್ಲ ಅಂತೀರಿ. ಅನ್ನೋ ಟೈಮ್ ಯಾರೋ ಬೈದ್ಬಿಡ್ತೀವಿ. ಕೆಲವೊಮ್ಮೆ ಮನೆ ಹಂಗೆ ಯಾರೋ ಬಂದು ಹುಡುಗ ಜಗಳಾಡ್ತಿದ್ದ, ಜಲ್ದಿ ಬಿಡಲ್ಲ ನಮ್ಮನ್ನ ಅಂತ. ಇನ್ನು ಮತ್ತೆ ಜಗಳಾಡ್ಕೊಂಡು ಹೋದ, ಹೋಗಿ ಮನೆ ಅನುಭವಿಸಿ ಹಿಂಗೆ ಮನೆ ಹೋಗಿ ಮಲಗಿದ್ರೆ ಹೋಗಿ ಗೋಮಳೆ ಇಟ್ಕೊಂಡಂಗೆ ಆಗೋದಂತೆ. ನೆನ್ನೆ ಬಂದಿದ್ದ, ತಪ್ಪಾಗ್ಬಿಡ್ತು ನಮ್ಮದು, ಸಮಯ ತಪ್ಪಾಗ್ಬಿಡ್ತು ನಮ್ಮದು ಅಂತ ಹೇಳ್ದ. ನಾವು ಅನವತ್ತವಾಗಿ ನಾನು ಪುಸ್ತಕ ಹೇಳ್ಬಿಟ್ಟಿದ್ದೆ, ಹಾಳಾಗಿ ಹೋಗ್ತೇವೆ ಹೋಗು ಅಂತ ಪುಸ್ತಕ ಬಾಯಲ್ಲಿ ಬಂದ್ಬಿಡ್ತು ನನಗೆ. ನೋಡಿರ್ತೀರಿ ನೀವು, ಇದು ಸುಮಾರು ಜನ ಇತ್ತ ಮಾರ್ಕೊಂಡೆ ಯಾವತ್ತ ಬಂದು ಯಾರೋ ಅರ್ಕಿ ತೀಸ್ಬೇಕಾ ಅಂತ ಬಂದು ಎಂಟಿ ಕಳಿಸಿ ಗಂಡಲ್ಲಿ ಇಟ್ಕೊಂಡು ಲಕ್ಕೋಡ್ಸ್ಕೊಂಡಿದ್ದ. ಇಲ್ಲಾರೋ ಅಂತ ತಾಯಿ ಬಂದು ಅಡ್ಜಸ್ಟ್ ಮಾಡ್ಕೊಂಡು ಮೈಯೆಲ್ಲ ಊದ್ಕೊಂಡು ಅನುಭವಿಸಿದ್ದು ಈ ಕ್ಷೇತ್ರ ಮೈಮೆ, ಈ ಬಾಯಿ ಮೈಮೆ. ನಾವು ಯಾರು ಕೆಡ್ತಾ ಬೈಯಲ್ಲ. ಕೆಲವೊಂದ್ಸರಿ ನನ್ನೇ ಬಂದು ಅಣ್ಣ ಅಂತ ಒಂದು ಕಾಲಿ ಬಿದ್ದೋದು, ನನಗೆ ಬೇಜಾರಾಗ್ಬಿಡ್ತು. ಯಾಕೆ ನಂಗೂ ಅಂತ ಮಾಡಿದ್ದಾರೆ. ಈ ಥರ ವ್ಯವಸ್ಥೆ ನೀವು ಮಾಡ್ಕೋಬಾರ್ದು. ಯಾರು ಶುದ್ಧವಾಗಿ ನಂಬಿಕೆ ಐತೆ, ಯಾರು ಶುದ್ಧವಾಗಿ ತಾಳ್ಮೆ ಇರುತ್ತೆ. ಈಗ ಎಲ್ಲೋ ಕಾಯ್ತೀರಿ, ಎಲ್ಲೋ ವೇಸ್ಟ್ ಮಾಡ್ತೀರಿ, ಇಲ್ಲಿ ಬಂದು ಒಂದು ಅಂತರ ಹಾಕೊಳ್ಳೋಕೆ ಇನ್ನು ಮುಂದೆ ನೋಡ್ತೀರಿ. ಅಟ್ಲೀಸ್ಟ್ ಬೇಡ, ನೀವು ಅಂತರ ಹಾಕಿದ್ರೆ ದೇವ್ರು ಯಾವುದು ಅಂತರ ಹಾಕಿ ಕೋಳಿ ಕೊಯ್ರಿ, ಮಟನ್ ಕೊಯ್ರಿ, ಚಿಕನ್ ಕೊಯ್ರಿ ಎಂದಿಲ್ಲ. ನೀವು ಕಾಯ ತಾಳ್ಮೆ ಇಲ್ಲ ಅಂದ್ರೆ ಬರಬೇಡಪ್ಪ. ನಂಬಿಕೆ ಇರೋರು ಕಾಯ ತಾಳ್ಮೆ ಮಾತ್ರ ಬನ್ನಿ. ನೋಡಿ, ನಾನು ಮೊನ್ನೆ ಅವನಿಗೆ ಬೈಕ್ ಕಳಿಸಿದ್ದೆ, ಅವ್ನು ಬೈಸ್ಕೊಂಡು ಜಗಳಾಡ್ಕೊಂಡು ಇದ್ದ, ಅವ್ನು ಅನುಭವಿಸ್ಬಿಟ್ಟ. ಇನ್ನು ಗೊತ್ತಿರುತ್ತೆ ಇನ್ನೊಬ್ಬ ಯಾರು ಅಂತ ಅವ್ರು ಅರ್ಥ ಮಾಡ್ಕೊಂತಾನೆ. ಒಬ್ಬ ಯಾರೋ ಇಲ್ಲಿ ಬರೋರ್ನ ಬಗ್ಗೆ ಕೆಟ್ಟ ಮದರನಂತೆ, ಅಲ್ಲಿ ಇಸ್ಕೊಂಡು ಯಾರೋ ಬೇಡೋನಂತೆ, ಯಾಕೆ ಹೋಗ್ತಿರೋನಂತೆ. ಇವತ್ತು JCP ಇರ್ತದೆ, ಇವತ್ತು ಅವನಿಗೆ ಈ ಪರಿಸ್ಥಿತಿ ಇಲ್ಲ ನಮ್ಮ ಮಾಡಾಕೊಟ್ಟರು ಅವಳು. ಆ ಒಟ್ಟರೀತೆ ಬಂದಂಗೆ ಹೇಳ್ತಾರೆ, ಹಂಗೆ ನಾನು ನಿಮಗೆ ನಿಮ್ಮ ಬಗ್ಗೆ ಕೆಟ್ಟ ಮಾತಾಡಿದ್ದೆ, ದೇವ್ರ ಬಗ್ಗೆ, ನಿಮ್ಮ ಬಗ್ಗೆ, ಇವತ್ತು ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ಅಂತ. ಈ ಥರ ಪರಿಸ್ಥಿತಿ ಯಾಕೆ ಮಾಡ್ಕೊತೀರಾ ಅಂತ ಬೇಜಾರಾಗ್ತದೆ. ನಾವೇನು ನಿಮ್ಮನ್ನು 1 ರೂಪಾಯಿ ದುಡ್ಡು ಕೇಳಲ್ಲ, ಕೇಳ್ತೀವ? ದುಡ್ಡು ಕೇಳ್ತೀವ? ದುಡ್ಡಂತೂ ಕೇಳಲ್ಲ. ನೀವು ಭಕ್ತಿಯಾರ ತೋರಿಸಿ ತಾಯಿ ತಂದೆಗೆ. ಆಮೇಲೆ ಮೇಲಾಗಿ ನಿಮ್ಮ ಅಪ್ಪ ಅಮ್ಮಗಳಿಗೆ ಅನ್ನ ಹಾಕಿ, ನಿಮ್ಮ ತಾಯಿ ತಂದೆ ಆರಾಮ ನೋಡ್ಕೊಳ್ಳಿ. ಗಂಡ ಹೆಂಡತಿ ಅಂಟಗಳು ಒಗ್ಗಟ್ಟಾಗಿರಿ. ನೋಡಿ, ನಾವು ಅಂಟಗಳು ಹೆಂಗಿದೀವಿ ಅಂತ ನೋಡ್ಕೊಳ್ಳಿ ಸರ್. ನೀವು ಒಗ್ಗಟ್ಟಾಗಿರಿ. ಓದಿವಿ ಅನ್ಬೇಡಿ, ನಾವು ಓದಿದ್ದೀವಿ. ನೀವು ಓದಿ, ನಿಮ್ಮ ಅಪ್ಪ ಅಮ್ಮನ ಸಾಕೋಷ್ಟು ಓದಿ, ನಿಮ್ಮ ಸಂಸ್ಕೃತಿ ಬೆಳೆಸೋಷ್ಟು ಓದಿ. ಆಮೇಲೆ ಎಲ್ಲ ಬಂಗಾರೆಲ್ಲ ಏನು ಹೇಳ್ತೀರಿ, ಎಷ್ಟೊತ್ತಾಗುತ್ತೆ ಕೇಳ್ತೀರಿ, ಯಾರು ದೇವ್ರನ್ನ ಕೇಳ್ತೀರಿ ಎಷ್ಟೊತ್ತಾಗುತ್ತೆ ಅಂತ. ನೀವು ಯಾವ ಸಾಯ್ತೀರ ಅಂತ ಯಾಕೆ ಕೇಳಲ್ಲ? ಕೇಳಿ ಯಾವ ಸಾಯ್ತೀರ ಅಂತ. ಅದ್ರ ಕೈ ಮುಕ್ಕೊಂಡೋಗಿ ಸಾವು ಕೊಡಿ ತರೋಣ. ಎಲ್ಲ ಬರೀ ಆಸ್ತಿ ಬರ್ಬೇಕಾ, ಅಡು ಬರ್ಬೇಕಾ, ನಾವು ಅಜ್ಜ ಮಗು ಮದುವೆ ಆಗ್ಬೇಕಂತ ಮಗ ಬರಲ್ವಂತೆ. ಅಲ್ಲ ನನ್ನೊಂದು ಅಮ್ಮ ಬಂದಿತ್ತೆ, ಮಗ ಒಂದು ಚೂರು ಕುಡಿತಾನಂತೆ, ಸೊಸೆ ಹೊಡಿತಾನೆ, ಸೊಸೆ ಹೊಡಗಳಂತೆ, ಸೊಸೆ ಬರಂಗ್ ಮಾಡ್ಬೇಕಂತೆ. ಎಲ್ಲ ಬಿಡಿ ಅಲ್ವಾ, ಹೊಂದ್ಕೊಂಡು ಹೋಗಿ ಜಗಳಾಡೋದು ಬಿಡಿ. ಭಕ್ತರೆ ಬೇಜಾರಾಗ್ಬಿಡಿ. ಯಾಕೆ ಮನ್ಸಿ ಬೇಜಾರು? ನೆನ್ನೆ ರಾತ್ರಿ ಬೇಜಾರು, ನಂಗೆ 3 ಜನ ತಗೊಂಡಿದ್ದಾರೆ, ಬೇಜಾರಾಗ್ಬಿಟ್ಟು ಬಂದು ಹತ್ಬಿಟ್ಟ. ಅಣ್ಣ ನಿನ್ಗೆ ಬಂದ್ಬಿಟ್ಟು ನಾನು ಅಂಥ ಅಣ್ಣನ ಕಳ್ಕೊಂಡೆ, ನಾನು ಒಬ್ಬನೇ ಮಗ, ಇಂಥ ಅಣ್ಣ ಅಂತ. ಆ ತಾಯಿ ಬಂದೆ, ತಂದೆ ಬಂದು ಕೈ ಮುಗ್ಬಿಟ್ರು. ನನಗೆ ಬೇಜಾರಾಗ್ಬಿಡ್ತು. ಅವ್ರ ತಂದೆ ನಮ್ಮ ಅಪ್ಪನಂಗಿದ್ರು, ಮಗನ ನನಗೆ ಹಿಂಗೆ ತೊಂದರೆ ಆಗ್ಬಿಟ್ಟಿದೆ, ನಿಮ್ಮ ಜಗಳಾಡ್ಕೊಂಡು ಬಂದು ದೇವಸ್ಥಾನ ಬೈಕ್ ಹಿಂಗೆ ಆಗ್ಬಿಟ್ಟಿದೆ ಅಂತ. ಎಷ್ಟು ನೋವು ಅನುಭವಿಸ್ಯಾನ ಅವನು ಅಂದರೆ ಹೇಳ್ಬಾರ್ದು. ಮಕ್ಕಳೆಲ್ಲ ಬಾಧ್ಕ ಮಾಡೋಂಗೆ ಅನುಭವಿಸ್ಬಿಟ್ಟಿದ್ದಾನೆ. ಅದಕ್ಕೆ ದಯವಿಟ್ಟು ಯಾರ ಬಂದು ಗಲಾಟೆ ಮಾಡೋಂತಾರೆ ಬದಲೇ ಬಿಡ್ರಪ್ಪ. ನಿಮಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ನಮ್ಮನ್ನು ಆಡ್ಕೊಳ್ಳೋಂಥವ್ರು ಇದ್ರೆ ನಿಮ್ಮ ಮನೆ ಕೂಡ ಆಡ್ಕೊಳ್ಳಿ, ಅಲ್ಲೇ ಅನುಭವಿಸ್ಕೊಳ್ಳಿ. ಈಗ ಭಾಳ ಬೇಜಾರಾಗುತ್ತೆ. ಕೆಲವೊಂದ್ಸರಿ ಯಾಕೆ ಸಿಟ್ಟು ಬರುತ್ತೆ, ತುಂಬ ರಶ ಇರುತ್ತಾ, ಯಾಕಂದ್ರೆ ಹೆಣ್ಮಕ್ಳು ಬೈದ್ಬಿಡ್ತೀವಿ, ಹೋಗಾಡಿಕೆ ಅಂದ್ಬಿಡ್ತೀವಿ, ಬಾಗಡಿಕೆ ಮಾಡ್ತೀವಿ. ಅದು ಪ್ರೀತಿಗೋ ಸಿಟ್ಟಿಗೋ ಬೈದ್ಬಿಡ್ತೀವಿ. ಆಮೇಲೆ ನಮಗೆ ಬೇಜಾರಾಗುತ್ತೆ. ಯಾಕೆ ಬೇಜಾರ? ಸಂಜೆಕೊಂಡು ಯಾಕೆ ಬೇಜಾರಾಗುತ್ತೆ ಅಂದರೆ, ನೀವು ಕೂಡ ಅನ್ನ ತಿಂತೀವಿ, ನೀವು ಕೂಡ ಅಕ್ಕಿ ತಿಂತೀವಿ, ನೀವು ಕೂಡ ಇದ್ರೆಲ್ಲ ಬಟ್ಟೆ ಹಾಕೊಂಡಿರೋದು ನಾವು. ನೀವಿಲ್ಲ ದೇವಸ್ಥಾನ ಇಲ್ಲ, ಬಟ್ ನಿಮ್ಗೆ ಬೈಬಾರ್ದು, ನೀವು ಬೈಸಂಗೆ ಹೋಗಲ್ಲ. ಏನು ಮಾಡೋದು? ನಾವು ಬೈಬಾರ್ದು ಅಂತ ಆಸೆ, ಬೈಸೇನೆ ಹೋಗ್ತೀರಾ. ಆಮೇಲೆ ಸಾಯಂಕಾಲ ಬೇಜಾರಾಗುತ್ತೆ. ನಂಗೆ ಅಕ್ಕಂಗಿರಿದಾರಲ್ಲ, ನಮ್ಮ ಅಕ್ಕ ನೋಡೋದು ನೆನಪಾಗುತ್ತೆ. ನಾನು ನೋಡಿ ಭಾಳ ಬೇಜಾರಾಗ್ಬಿಡ್ತು. ಒಬ್ಬನೇ ಮಗನಂತೆ, ನಮ್ಮ ಮಗನಿಗೆ ಏನು ತೊಂದರೆ ಆಗಬಾರ್ದು ಅಂತ ನಿಮ್ಮ ಬಾಯಲ್ಲಿ ಬರಲಿ ಅಂತಾರೆ ಅವರು. ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ ಅವನು ಏನೋ ಅಂದ್ಬಿಟ್ಟು ಒಂದು 2 ಮಾತು ಕೆಟ್ಟಾಗೆ, ಇವನಯ್ಯೋ ಬಾರಯ್ಯೋ ಅಂದ. ನಾನು ಹಾಳ ಹೋಗ್ತೀವಿ ಹೋಗ್ಬಿಟ್ಟೆ, ಅಷ್ಟೇ ತಪ್ಪು. ನೋಡಿರ್ತೀರಿ, ಕಲ್ತೊಂಡಾಗಿ ಹುಷಾರಿಲ್ಲದಾರನ್ನ ವಾಪಸ್ ತಂದ್ಕೊಡೋರ್ನ, ಕಾಯಿನ ತೊಗೊಂಡಾಗ ಏನಾದ್ರು ನೋಡಿದಿರಿಲ್ಲ ಪವರು. ಇಲ್ಲಿ ಅರ್ಜೆಂಟ್ ಮಾಡಕ್ಕೆ ಹೋದ್ರೆ ನಿಮ್ಮ ಮನೆಗೆ ಹೋಗ್ಬಿಡಿ, ನಾವು ಸ್ವಾಮಿಯರಲ್ಲ. ಇನ್ನೊಂದು ಹೇಳ್ತೀನಿ ನೋಡಿ, ಯಾರಿಗಾರ ಗೊತ್ತೋ ಗೊತ್ತಿಲ್ದಲ್ಲ, ಸಿಟ್ಟು ಬಂದೋ ಸಿಟ್ಟಿಲ್ದಲ್ಲ, ತಮಾಷೆಗೋ ರುಜೋಗೋ ಬೈದಿದ್ರೆ ದಯವಿಟ್ಟು ಕ್ಷಮಿಸಿ. ನನ್ನ ಮನಸ್ಸಿನ ನೋವು, ನನ್ನ ರಾತ್ರಿ ಬೇಜಾರಾಗ್ಬಿಡ್ತಂಗೆ. ಅವ ತಮ್ಮ ಒಬ್ಬ ಹೊತ್ತಾಗ ನಾನು ಇನ್ನಂತ ಅಣ್ಣನ ಕಳ್ಕಣ್ಣ ಅಂತ ಅವನು. ಇಷ್ಟ ನನಗೆ ಹೇಗ್ತಾ ಇರಲಿಲ್ಲ, ಅಣ್ಣನ ಕಳ್ಕೊಂಡ್ಬಿಟ್ಟಿದ್ದು ಇಷ್ಟ. ನಾನು ಇವತ್ತು ನೀವು ಅಣ್ಣ ಸಿಕ್ಕಿದ್ದು ನನಗೆ ಹಂಗೆ ಬೇಜಾರಾಗ್ಬಿಡ್ತು. ಬೈಯಕ್ಕೆ ಬೈದಿ ಅಂತ ಯಾರಿಗಾರ ಅಕ್ಕಂಗೆ ಬೈದಿದ್ರೆ ಸಿಟ್ಟಲ್ಲಿ, ನಿಮಗೆ ಹೆಣ್ಮಕ್ಳು ಸಹ ಜಾಸ್ತಿ ನಾನು ಜೋರು ಮಾಡ್ಬಿಟ್ಟಿರ್ತೀನಿ. ತುಂಬ ರಶ್ ಇರುತ್ತೆ, ನೋಡಿದಿರಲ್ಲ ಅಲ್ಲಿ ಹೆಂಗಾಡ್ತೀರ ಅಂತ. ಒಂದು ಸ್ವಲ್ಪ ಕಾಯೋದಿಲ್ವಲ್ಲ ಯಾಕೆ ಅಂತ ಇವರು. ಬಸ್ಸಲ್ಲಿ ಕಾಯ್ತೀರಿ, ಟ್ರೈನಾಗ ಕಾಯ್ತೀರಿ, ಎಲ್ಲೋ ಕಾಯ್ತೀರಿ, ತಿರುಪತಿ ಬೆಟ್ಟ ಹತ್ತೀರಿ ಅಲ್ವಾ, ಎಲ್ಲೆಲ್ಲೋ ಹೋಗಿ ದುಡ್ಡು ಹಾಕ್ಕೊತೀರಿ. ಇಲ್ಲಿ ಯಾಕೆ ಆಡ್ತೀರಪ್ಪ ಅಂತ ಬೇಜಾರಾಗ್ತದೆ. ನಿಮ್ಮಲ್ಲಿ ಬೇಜಾರಾಗ್ತಂಗೆ ಒಂದ್ಸರಿ ನೀವೇ ನಮ್ಗೆ ಅಂದಾದ್ರು, ಬಟ್ ನಿಮ್ಮೆಲ್ಲ ಬೇಜಾರಾಗುತ್ತೆ. ಯಾಕೆ ನೀವು ಕಾಯಲ್ಲ ಅಂತ. ನೋಡಿ, ಒಳಗಡೆ ಬರ್ತಾನೆ ಯಾವುದೋ ಜನಾಂಗ, ನೋಡಿ ವಿಡಿಯೋ ಮಾಡ್ತಾರೆ ಯಾವ ಜನಾಂಗ, ಯಾವುದೋ ಜನ ಹೆಂಗೆ ಕೆಲಸ ಮಾಡ್ತಾರೆ ನೋಡಿ. ಹೇಳಿ, ಇವತ್ತು 21 ದಿವಸದಿಂದ ವಿಡಿಯೋ ಹಾಕಿ ನೋಡಿ, ಎಂಥ ವಿಡಿಯೋ ಅಂತ. ಬ್ರೈನ್ ಟ್ಯೂಮರ್ ಹುಷಾರಾಯ್ತು, ನನ್ನೊಂದು ವಿಡಿಯೋ ಹಾಕಿ ನೋಡಿ. ಬ್ರೈನ್ ಟ್ಯೂಮರ್ ಹುಷಾರಾಯ್ತಂತೆ, ತಿಂಗಳು 2 ತಿಂಗಳು 1 ತಿಂಗಳು ಮಗು. ಕ್ಯಾನ್ಸರ್ ಹುಷಾರಾಯ್ತು ಅಂತ ಒಂದು ಅಕ್ಕ ಕಸ ಹೊಡಿತಾ ಇದೆ. ಈತ ಒಳ್ಳೆ ಮಾಡ್ಕೊಂಡು ಹೋಗಿ, ಕಾಲು ಬರ್ದಾನೆ ಇದ್ದು ಕಾಲು ಬಂದ ಪುಣ್ಯಾತ್ಮ ಇವತ್ತು ನಮಗೆ ಫೋಟೋ ಕೊಡ್ತಾನೆ. ನಿಮಗೆಲ್ಲ ಫೇಸ್ಬುಕ್ ಮಾಡ್ತಾ ಇರೋದು ಶಿವಣ್ಣ ಅಂತ. ಆಂಧ್ರದಿಂದ ಬಂದೀಗ ಅವ್ನು ಫೋಟೋ ಕೊಡ್ತಾನೆ, ಕಣ್ಣು ಬಂದಾಗ ಪೂರ್ತಿ ಅಂತ. ಇನ್ನು ಈ ಪುಣ್ಯಾತ್ಮ ಒಂದು ಕೆಲಸ ಮಾಡ್ತಾನೆ. ಒಳಗಡೆ ನೋಡಿ, ಮೊಮ್ಮಗು ಬದುಕಂಗಿರುವಂತೆ ಬಂದು ಊಟ ತಗೋತಾನೆ. ಮೊಮ್ಮಗು ಬದುಕಿ ಇದೇ ಕೈ ಬೈಸ್ಕೊಂಡ್ರೆ ಬೇಜಾರಾಗುತ್ತೆ, ಬೈದ್ಬಿಟ್ಟು ಬೇಜಾರಾಗುತ್ತೆ. ನಮಗೆ ನಾವು ಆ ಥರ ಬೆಳೆದಿಲ್ಲ. ನಂಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಯಾಕೆ ನೀವು ಕಾಯಲ್ವಲ್ಲ, ಏನು ಬೇಜಾರು ಮಾಡೋದು? ಬಂದಾರಲ್ಲ, ನಿಮ್ಗೆ ದಾರಿ ಇಲ್ಲ,
ನೀವು ಹೆಂಗೆ ಕಷ್ಟಪಡ್ತೀರಾ, ನೀವು ಸುಸ್ತಾಯಿದ್ದೀರಾ ಅಂತ ಯಾರು ಕೇಳೋದು, ಲೇಟ್ ಆಗುತ್ತಾ ಕೇಳ್ತೀರಾ ಅಷ್ಟೇ, ಬೇರೆ ಕೇಳೋದು ಅಲ್ಲ. ಬೇರೆ ಕಡೆ ದೊಡ್ಡ ದೇವಸ್ಥಾನಗಳವರೆಗೆ ಕಂಬಿ ಕಾಲ ತಿಳಿಸಿ ಅಲ್ಲಿ ಲೇಟ್ ಮಾಡಿ ಓಡಿಸ್ತಾರೆ ಜಿಗ್ ನಿಮಗೆ, ಅಲ್ಲಿ ಸುಂಕ ಹೋಗ್ತೀರಿ. ಮೊನ್ನೆ ಯಾರು ಬಂದರೆ ಫ್ಯಾನ್ ಹಾಕಿಲ್ವಾ ಅಂತಾನೆ ಭಯಂಗಿಲ್ಲ ನಿಮಗೆ, ಇಲ್ಲಿ ಫ್ಯಾನ್ ಬೇಕಂತ ಅವನಿಗೆ, ಕರೆಂಟ್ ಇರಲ್ಲ ಅವನಿಗೆ, ಮೋಟ್ರ್ ನಾವು ನೀರು ಹೊತ್ತೈತೀವಿ ಕರೆಂಟ್ ಇಲ್ದಾಗ, ಇನ್ನಾರು ಬಂದು ನೀರು ಅಲ್ಲಿಕ್ಕಿರಿ ಇಲ್ಲಿಕ್ಕಲ್ವಾ ಅಂತಾನಪ್ಪ, ಏನು ರೆಗಾಡೋದು. ಹಾಂ, ಮೊನ್ನೆ ಯಾರೋ ಒಂದು ಲೇಡೀಸ್ ಬಂದು ಬಾತ್ರೂಮ್ ಇಲ್ಲಿ ಮಗು ಕಕ್ಕ ಮಾಡುತ್ತೆ, ಕರೆಕ್ಟ್ ಅಲ್ವಾ, ಬಾಚಾಗೋಬೇಕಲ್ವನ್ರಿ, ಅಲ್ಲಿ ಎಷ್ಟೋ ಬೇಕಲ್ಲ ದೇವಸ್ಥಾನೊಳಗೆ. ಇಷ್ಟು ಜನ ಬೇಜಾರು ಮಾಡ್ತೀರಿ ನೀವು. ಇದು ಈ ಸೆಡ್ ಹಾಕಿದ್ವಿ ನಮ್ದು ಜಾಗ, ಇಲ್ಲಿ ಎಲ್ಲೇ ಬರುತ್ತೆ ಜಾಗ ನಮ್ಮದು. ಈ ಸೆಡ್ ಯಾಕೆ ಹೇಳಿ, ಮನೆ ಪೌರ್ಣಮಿ ಒಳಗಡೆ ಗಲೀಜು ಮಾಡ್ಯಾರೆ, ಒಳಗೆ ಬಿಟ್ರೆ ಏನು ಮಾಡ್ತೀರಿ, ಏನು ಮಾಡ್ತೀರಿ, ನಿಮ್ಮ ಮನೆಗೆ ಕಸ ಹೊಡೆಯಲ್ಲ ನೀವೀಗ, ಇಲ್ಲೂ ಕಸ ಹೊಡಿತೀರಿ ಈಗ ಅಲ್ವಾ. ಕೃಷಿ ಬರೆಸ್ತಾ ಹೋಗ್ತಾರಮ್ಮ, ಇದರ ಗೋಡೆ ಅದು ಯಾರೋ ಒಂದು ತಾಯಿ ಅದು ಅಷ್ಟೊಂದು ಚೆನ್ನಾಗಿದೆ ಮರ, ಆ ಗೊಂಡೆ ತೆಗೆದು ಒರೆಸ್ತಾಳೆ ಸರಿ ಮಕ್ಕಳದ. ಏನಪ್ಪ ನೀವು ಬರೋದು ಸಂಸ್ಕೃತಿ. ಹೌದು ಹೌದಮ್ಮ, ಹೌದು ಹೌದು ಅಲ್ವಾ. ಅವಳಿಗೊಂದು ಜೀವಿತ, ಅವಳಿಗೊಂದು ಕಾಯ್ತಾಳೆ, ಅಲ್ಲಿ ಗಲೀಜಿರ್ಬಾರ್ದು. ನೋಡಿ ಹೆಂಗೆ ಕ್ಲೀನ್ ಮಾಡ್ತೀವಿ ನಾವು. ನೀವು ಬಂದಾರಲ್ಲ ಲೇಟ್ ಆಗುತ್ತಾ ಅಂದರೆ ದೇವ್ರಿಗೆ ಆಜ್ಞೆ ಕೊಡ್ತೀನಲ್ಲಪ್ಪ. ಇಡೀ ಜೀವನ ಪೂರ್ತಿ ದೇವ್ರು ನಿಮ್ಮನ್ನು ಕಾಯುತ್ತೆ, ಒಂದಿನ ನೀವು ಕಾಯಲ್ಲ. ಇದ ಮೇಲೆ ಇನ್ನೊಂದು ವಿಚಾರ, ಭಕ್ತರೆ ನೀವು ಬರ್ರಿ, ಇಲ್ಲಿ ಯಾವನೇ ಅಲ್ಲಿ ನಾನೇ ಅಲ್ಲಿ ಇನ್ನೊಬ್ಬ ಅಲ್ಲಿ ಯಾವನಿಗೂ ನಂಬರ್ ಕೊಡ್ಬೇಡಿ, ಯಾವನ ನಂಬರ್ ತಗೋಬೇಡಿ, ಯಾರಿಗೂ ಗೂಗಲ್ ಪೇ ಫೋನ್ ಪೇ ಮಾಡಬೇಡಿ. ನಮ್ಮ ದೇಶದಲ್ಲಿ ಯಾವತ್ತೂ ಯಾವುದೇ ಕಾರಣಕ್ಕೂ ಫೋನ್ ಪೇ ಗೂಗಲ್ ಪೇ ಮಾಡಬೇಕು. ಅಲ್ಲಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ನಂಬರ್ ಹಾಕಿ ನಾವು ವಶೀಕರಣ ಮಾಡ್ತೀವಿ, ಶಾಸ್ತ್ರ ಹೇಳ್ತೀವಿ, ಆ ಥರ ವ್ಯವಸ್ಥೆ ದೇವಸ್ಥಾನ ಖಂಡಿತ ಇಲ್ಲ. ನಿಮ್ಮ ಮೋಸ ಹೋಗ್ತೀವಿ, ಪದ ಹೇಳ್ತಾ ಇದ್ದೀನಿ, ನನ್ನೇ ಒಬ್ರು ಮೋಸ ಇರುತ್ತೆ, ಪದ ಹೇಳ್ತಾ ಇದ್ದೀನಿ ನಾನು. ನಮ್ಮ ಕ್ಷೇತ್ರ ಯಾವುದೇ ಕಾರಣಕ್ಕೂ ನಾವು ಗೂಗಲ್ ಪೇ ಫೋನ್ ಪೇ ಮಾಡಿ ಚೀಟಿ ಹಾಕಿ ದುಡ್ಡು ಕೊಡಿ ದೇವಸ್ಥಾನ ಕಟ್ತೀವಿ, ಯಾವುದೇ ಥರ ನಾವು ಆ ಥರ ಆಮಿಷ ಒಡ್ಡಿರಲ್ಲ. ನೀವೇನು ದುಡ್ಡಿಲ್ಲ, ಕಾಣಿಕೆ ದುಡ್ಡು ಹಾಕಿ ಪುಣ್ಣಾಪುರ ಯಾರೋ 1 ರೂಪಾಯಿ ಹಾಕಿರಿ, 2 ರೂಪಾಯಿ 10 ರೂಪಾಯಿ ಹಾಕಿರಿ, ಅಕ್ಕಿ ಕೊಟ್ಟಿರಿ ಪುಣ್ಣಾಪುರ, ನಿಮ್ಮ ದುಡ್ಡು ನಾವು ದೇವಸ್ಥಾನ ಕಟ್ಟಿರೋದು. ಆದರೆ ಯಾರು ನಾವು ಇತ್ತ ಕೊಡಿ ಅಂತ ಕೇಳಿಲ್ಲ. ನೀವು ಯಾಕೆ ಮೋಸ ಹೋಗ್ತೀವಿ ನಂಗೆ ಅರ್ಥನೇ ಆಗ್ತಾ ಇಲ್ಲ. ನೆನೆ ಹಂಗೆ ಆಯ್ತು ಅಂತ ಯಾರೋ ಬಂದು 5 ಸಾವಿರ ಕೊಟ್ಟೋದ್ರಂತೆ, ನಂಗೆ ಹಂಗಂತ ಸಂಜೆ ತಿಳಿಸಿರೋ, ಒಂದು 2 ತಿಂಗಳಿಂದ ಬಂದು ಕೊಟ್ಟೋದ್ರಂತೆ, ಯಾರು ಇಸ್ಕೊಂಡು ಹೋದಂತೆ. ಯಾವನೊಬ್ಬ ಕೆಂಪು ಪಂಚೆ ಹಾಕೊಂಡೆ, ಯಾವನ ಬಟ್ಟೆ ಹಾಕೊಂಡಿದ್ರೆ ಅವ್ನು ಯಾಕೆ ದುಡ್ಡು ಕೊಡ್ತೀವಿ. ಈಗ ಇವರು ನಾವು ನಮ್ಮೂರವ್ರು, ಅವ್ರು ಯಾಕೆ ದುಡ್ಡು ಕೊಡ್ತೀವಿ. ನೀವು ಕೆಲಸ ಮಾಡಕ್ಕೆ ಬಂದ್ರೆ ನಂಬರ್ ತಗೋಬಾರ್ದು, ನಂಬರ್ ಕೊಟ್ಟೋಗ್ಬಾರ್ದು ದಯವಿಟ್ಟು. ಯಾರೋ ಬಂದು ಮನೆ ಬಾಗಿಲು ದುಡ್ಡು ಕೊಟ್ಟರು ಕೇಳಿ ಕೊಟ್ಟರು ನೀವು ಜವಾಬ್ದಾರ, ನಾವು ಜವಾಬ್ದಾರ ಅಲ್ಲ. ದೇವಸ್ಥಾನ ಗೊತ್ತಿನ ಇಲ್ಲಿ ಮತ್ತೆ ಇನ್ನೊಂದು ಯಾರು ಬನ್ನಿ ಗೊತ್ತಾ, ಮಕ್ಕಳ ಹುಷಾರು ಮಾಡ್ಕೊಂಡು ಬರ್ರಪ್ಪ ದಯವಿಟ್ಟು. ನನಗೆ ಸಾಕಾರದಿಷ್ಟೇ, ಮಕ್ಕಳುಗಳ ಬಗ್ಗೆ ಹುಷಾರಾಗಿ ಬನ್ನಿ. ಒಳಗಡೆ ಬಾವಿ ಇರುತ್ತೆ, ನಾಯಿಗಳಿದಾವೆ, ಸುಟ್ಟು ಕರೆಂಟ್ ಇರುತ್ತೆ, ಇಲ್ಲಿ ತೋಟ ಕರೆಂಟ್ ಕೊಟ್ಟಿರ್ತಾರೆ, ಹಳ್ಳ ಇರುತ್ತೆ. ದಯವಿಟ್ಟು ಮಕ್ಕಳು ಹುಷಾರು ಮಾಡ್ಕೊಂಡು, ನಮಗೆ ನಿತ್ಯ ಇಬ್ರು ಬೇಕು, ನಮಗೆ ಮಕ್ಕಳು ಮಾಡ್ಕೊಳ್ಳಿ ಜಳಕ್ಕೆ, ನಿಮ್ಮ ಮಕ್ಕಳು ಇಟ್ಕೊಳ್ಳಿ ಅಂತ ಹೇಳ್ಬೇಕು ನಾವು ಅವ್ರಿಗೆ. ಆಮೇಲೆ ಅರ್ಜೆಂಟ್ ಮಾಡಿದ್ರೆ ಬನ್ನಿ, ನಿಧಾನಕ್ಕೆ ಅವ್ರು ಬನ್ನಿ. ಇಲ್ಲಿ ಯಾವುದೇ ಆಮೇಶ ಇಲ್ಲ, ಯಾವುದೇ ದುಡ್ಡಿನ ಅಧಿವೇಶ ಇಲ್ಲ. ದೇವಸ್ಥಾನ ನಮ್ಮ ಅಪ್ಪನ ಜಾಗ ಇರ್ಬೋದು, ದೇವ್ರು ನಿಮ್ದೆ, ದೇವ್ರು ಸಿಕ್ಕಿದ್ರೆ ನನಗೆ. ಬನ್ನಿ ಭಕ್ತಿಯಾಗಿ, ಬನ್ನಿ ಭಕ್ತಿಯಾಗಿ, ಮಮ್ಮ ಇರೋ ನಿಮಿಷ ಬರ್ರಿ ಭಕ್ತಿಯಾಗಿ, ನಂಬಿಕೆ ಇದ್ರೆ ಬನ್ನಿಯಪ್ಪ. ಆಮೇಲೆ ನಾನು ನನ್ನದ್ರ ಅಹಂಕಾರ ಬಿಟ್ಟು ಬನ್ನಿ, ಅವಿವೇಕ ಕೂಡ ಬಂದಾರಲ್ಲ ದೇವ್ರಿಗೆ ಕೇಳಿದ್ರೆ ಲೇಟ್ ಆಗುತ್ತಾ ಅಂತ. ಇಲ್ಲಿಂದ ನಳ್ಳಿ, ಇಲ್ಲಿ ನಳ್ಳಿದೆ, ಅಷ್ಟು ಬಿಸ್ಲಾಗ ಅವನ ಮನೆ ಬಿಸ್ಲಾಗುತ್ತೆ ಅಂತಾನೆ. ಅಂತಾರೆ ಯಾರು ಬರ್ಬೇಡಪ್ಪ ದಯವಿಟ್ಟು, ನಾನು ನನ್ನದು ಏನು ಯಾವನಿಗಿಲ್ಲ ಅಂತಾರೆ ಬರ್ರಿಯಪ್ಪ. ಭಕ್ತಿಯಾಗಿರೋ ಬನ್ನಿಲ್ಲ ಹೆಣ್ಮಕ್ಳು, ನೀವು ಅಷ್ಟೇಪ್ಪ. ಇಲ್ಲಿ ಬಂದು ನಾನೇ ಕುಸುಮ್ ಬಾಯ್ದೆ ಬೈದ್ರೆ ನಿಮ್ಗೆ ಬೇಜಾರಾಗುತ್ತೆ, ನನಗೆ ಬೇಜಾರಾಗುತ್ತೆ, ನಾವೇನಾದ್ರು ಜೋರು ಮಾಡಿದಾಗ. ದಯವಿಟ್ಟು ನೀವು ನಂಬಿಕೆ ಇದ್ರೆ ಬನ್ನಿ, ಕಾಯಂತಾರೆ ಬನ್ನಿ. ದೇವಸ್ಥಾನ ನಿಮ್ದೆ, 9 ಗಂಟೆಯಿಂದ 6 ಗಂಟೆಗೆ ನಿತ್ಯ ಓಪನ್ ಇದ್ದೇ ಇರುತ್ತೆ, ಬಾಗ್ಲೇ ಹಾಕಲ್ಲ, ಬೀಗನೇ ಹಾಕಲ್ಲ, ದರ್ಶನ ಮಾಡಿಸ್ತೀವಿ ಅಂತ ಕಷ್ಟ ಇದ್ರೆ. ನೀವು ನಿಮಗೆ ಕಷ್ಟಗಳು ನೀವು ಬೇಡ್ಕೊಂಡು ಹೋಗಿ ಬನ್ನಿ, ಆ ತಾಯಿಗೆ ನೀವು ಒಲವೆ ಮಾಡ್ಕೊಂಡು ಹೋಗಿ ಬನ್ನಿ, ಆ ತಾಯಿನ ವಶೀಕರಣ ಮಾಡ್ಕೊಂಡು ಹೋಗಿ ಬನ್ನಿ, ಆ ತಾಯಿನ ಮನೆ ಕರ್ಕೊಂಡು ಹೋಗಿ ಬನ್ನಿ. ಮನಸ್ಸಲ್ಲಿ ಬಂದಾರಲ್ಲ ಅಂತ ಬರ್ಬೇಡ್ರಪ್ಪ. ನಾನು ಯಾಕಂದ್ರೆ ನಾನು ಇವತ್ತು ನನಗೆ ಭಾಳ ಬೇಜಾರು ಬಿಡ್ತಾನೆ ಸರ್, ಹೊತ್ತು ಬಿಟ್ಟ ಬಂದು ನಾನು ನಿನ್ನ ಬೈದಿನ ತಪ್ಪಾಗ್ಬಿಡ್ತು ಅಂತ ನಾನೇ ಬಿಡಪ್ಪ ತಪ್ಪಾಯ್ತು ಅಂದ್ಬಿಟ್ಟಲ್ಲ. ಅವ್ನು ನನಗೆ ತಪ್ಪಾಯ್ತು ಅಣ್ಣ ಅಂದ, ಇತ್ತ ಅಣ್ಣ ಬೈದ್ಬಿಟ್ಟ. ನಾನು ನಿಂತ ನಾನು ನೋಡಿ ನನ್ನ ಬಗ್ಗೆ ಗೊತ್ತಿರಲು ಅಂತ ಅವ್ನು ಯಾವ ಯೂಟ್ಯೂಬಲ್ಲಿ ನೋಡಿದಂತೆ, ಏನಣ್ಣ ಹಿಂಗೆ ದಾನ ಮಾಡ್ತೀಯ, ಧರ್ಮ ಮಾಡ್ತೀಯ ಅಂತ ಇದ್ದ. ನಾನೆಲ್ಲ ದಾನ ಮಾಡೋದು ನೀವು ಕೂಡ ದುಡ್ಡಲ್ಲಿ ನೋಡಿ. ಇನ್ನೊಂದ್ಸರಿ ಹೇಳ್ತೀನಿ, ನಿಮ್ಮ ಮನೆಗೆ ಬಂದು ನಿಮ್ಮ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಯಾರೋ ವಶೀಕರಣ ಮಾಡ್ತೀವಿ, ಕವಡೆ ಹಾಕ್ತೀವಿ, ಪರಿಚಯ ಮಾಡ್ಕೊಡ್ತೀವಿ. ಇಲ್ಲ ಸ್ವಾಮಿಯರು ಹಿಂಗೆ ಇರೋದು, ನಾವು ಸ್ವಾಮಿಯರಾಗಿಲ್ಲ, ತಾಯಿ ನಮ್ಮ ನಂಗೆ ಸಿಕ್ಕಿರೋದು. ನಾನು ಯಾವತ್ತು ಗುರುಗಳನ್ನಲ್ಲ, ತಾಯಿ ತಂದಿದ್ದಾರೆ, ಅವ್ರು ಸೇವೆ ಮಾಡ್ಕೊಂಡು ಆ ತಾಯಿಯರಿಗೆ ಸೇವೆ ಮಾಡಿ ಅಷ್ಟು ತನ್ನ ತಿಂಕೊಂಡು ನೆಮ್ಮದಿದ್ದೀವಿ ನಾವು. ನೀವು ಬಂದಂತಾದ್ರೆ ನನ್ನ ಜೊತೆಗೆ ಅಡ್ಡಾಡ್ಕೊಂಡಿರೋ ಬನ್ನಿ. ನಾನು ಯಾವತ್ತು ಆ ಲೆವೆಲ್ಗೆ ಇಲ್ಲಕ್ಕೆ ಎಲ್ಲ ಹೋಗೋದು ಇಲ್ಲ. ನೋಡಿದ್ರೆ ಆ ಕಾರ ಬಂದಿದ್ದಾನೀಗ, ಎರಡೆರಡು ನಾನೇ ಬಂದಿದ್ದು, ಅದೇ ನಾನೇ ಬಡವ. ನಾನು ಹಿಂಗೆ ಇರಬೇಕು, ತಾಯಿ ಮುಂದೆ ಹಿಂಗೆ ಇರ್ತೀನಿ, ಆಸೆ ನಾನು ಸಹಾಯ ಮಾಡಿ ಹಿಂಗೆ ಇರ್ತೀನಿ. ದಯವಿಟ್ಟು ಅರ್ಜೆಂಟ್ ಮಾಡೋರು ನಂಬಿಕೆ ಇಲ್ದ್ರೆ ಅಡ್ಡು ಬರ್ಬೇಡ್ರಪ್ಪ. ಆಮೇಲೆ ಹೆಣ್ಮಕ್ಳು ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಅನ್ನೋದು, ಸಾಕಷ್ಟು ನಿಮ್ದು ಗಲಾಟೆ. ಹುಷಾರಾಗುತ್ತಾ, ಮಗ ಮಲಗೇನು ಹುಷಾರಾಗುತ್ತಾ, ಮಗು ಮದುವೆ ಆಗಿಲ್ಲ ಮದುವೆ ಆಗುತ್ತಾ, ಅವೆಲ್ಲ ಎಂಥ ಪ್ರಶ್ನೆ ಕೇಳ್ತೀರಿ ಅಂತ. ಮಗು ಬರಲ್ಲ ಅಂತೀರಿ, ದೇವ್ರು ಬರುತ್ತೆ ನಿಮ್ಮ ಮನೆ ಮಕ್ಕಳಿಗೆ. ನೀವು ತಾಯಿ ತಕ್ಕ ಬನ್ನಿ, ತಾಯಿ ನಿಮ್ ತಕ್ಕ ಗೊತ್ತಲ್ಲ ಅಲ್ವಾ, ಹೌದಲ್ಲಪ್ಪ. ಇಡೀ ಜೀವನ ಪೂರ್ತಿ ದೇವ್ರು ನಿಮ್ಮನ್ನ ಕಾಯುತ್ತೆ, ಒಂದು ಕ್ಷಣ ದೇವ್ರನ್ನ ಕಾಯಲ್ವಲ್ಲ ನೀವು ಹೆಂಗ್ ಮಾಡೋದು ಅಂತ. ಈಗ ನಾನು ಸ್ವಾಮಿಯರು, ನಾನೇನು ಅಥವಾ ನಿಮ್ಮನೆ ಆಳುಗಳ ಥರ ನಮ್ಮ ಬಿಹೇವ್ ಮಾಡಿ ಬೇಜಾರಾಗ್ಬಿಡ್ತದೆ. ಲೇಟ್ ಆಗುತ್ತಾ ಅಂದ್ರೆ ಏನು ಮಾಡೋದು ನಾವು? ಇದರ ಬರ್ಕೊಟ್ಟಿದೀವ, ನೀವು ಹುಷಾರು ಮಾಡ್ತೀವಿ ಅಂತ ಇದರ ಹಾಕಿ ಕೊಟ್ಟಿದ್ದೀನಪ್ಪ, ಎಲ್ಲೂ ಬರ್ಕೊಟ್ಟಿಲ್ಲ, ಅವ್ರು ಹುಷಾರು ಮಾಡ್ತೀವಿ, ಎಲ್ಲೂ ಬೋರ್ಡ್ ಹಾಕಿಲ್ಲ. ನೀವು ಬರ್ರಿ ಅಂತ ನಾವು ಕರೆದೂ ಇಲ್ಲ. ಯೂಟ್ಯೂಬ್ ಫೇಸ್ಬುಕ್ ಆಗ ನಾವಲ್ಲಪ್ಪ ಹುಷಾರು ಆಧಾರದ ಅವ್ರು ಆಗ್ತಾರೆ, ಹುಷಾರು ಮಾಡ್ಕೊಂಡು ಹೋಗ್ರಿ ಅಂತ, ಯಾರು ಬರ್ರಿ ಅಂತ ಅಲ್ಲ. ಅದಾ ಇದು ಯಾರಿಗಾರು ಅಪ್ಪಿತಪ್ಪಿ ಶಾಪ ಹಾಕಿದ್ರೆ ಎಲ್ಲ ಬಿಡ್ತಪ್ಪ. ಯಾರು ಬೈದಿದ್ರೆ ಯಾರಿಗೆ ಬೈದಿನವ್ರಿಗೆ ಒಳ್ಳೇದಾಗ್ಲಿ ದಯವಿಟ್ಟು. ಹಾಕಿದ್ರೆ ಮೊನ್ನೆ ಅನ್ಸ್ಬಿಡ್ತು, ಮೊನ್ನೆ ಒಂದು ಯಾರ ಬಂದು ಕಲ್ ತೊಗೊಂಡೋಗಿ ಅಲ್ಲಿ ಮೂಲಲ್ಲಿ ಈ ಕಲ್ ತೊಗೊಂಡೋಗಿ ಇರ್ಲಿಂದವ ಆ ಮೂಲಲ್ಲಿ ಬೇಡ ಕತೆ ಒಂದು ಬೇದಿ
ಯಾಕೆ ಈ ಕದೇ ಬುದ್ಧಿ ಮಾಡ್ತೀರಿ, ಯಾಕೆ ಸುಳ್ಳು ಹೇಳ್ತೀರಿ? ಇಲ್ಲೇನು ಮಾಡಂಗಿಲ್ಲ. ಇನ್ನು ಉತ್ತರ ಬಿಡಲ್ಲ, ಯಾಕೆ ಗೊತ್ತಿರುತ್ತೆ ನಿಮಗೆ. ಲೇಡೀಸ್ ಉತ್ತಮ ಬಚನಕ್ಕೆ ಹೋಗಿ ರಾತ್ರಿ ಬಿದ್ದು ವಾಂತಿ ಮಾಡ್ಕೊಂಡು ಕಕ್ಕೊಂಡ್ಬಿಟ್ಟಿದ್ರು ಇಲ್ಲೇ. ಅದಕ್ಕೆ ಉತ್ತಮವನ್ನು ಮುಚ್ಚಿಬಿಟ್ಟಿದ್ವಿ. ಈಗ ಬರೀ ದೇವಸ್ಥಾನ ಅಷ್ಟೇ ನಿಮಗೆ, ಏನು ತೋರ್ಸಲ್ಲ ನಿಮಗೆ. ದೇವರ ಬಾವಿ ಅದೇ ತೆಂಗಿಸಿ ಬಾವಿ ಇಲ್ಲಿ ನೋಡ್ಲೆ, ಈ ತೆಂಗಿಸಿ ಅದೇ ಬಾವಿ, ಐದರಿ ಬಾವಿ ಮುಚ್ಕೊಂಡಿದ್ದೆ. ಇಲ್ಲಿ ಯಾರ ಕಡಿತೀವಿ ನೋಡೋದಲ್ಲ, ಬಾವಿಯಲ್ಲಿ ತಿಂತವ ಅಲ್ವಾ. ಒಂದು ಸೊಳ್ಳೆ ಕಡಿತವ, ಒಂದು ಸೊಳ್ಳೆ ಕಡಿಯಲ್ಲ, ಒಂದು ಮನೆ ರಕ್ತ ನಾಯಿ ನೆಕ್ಕಲ್ಲ. ಏನು ಬಂದಾರಲ್ಲ ಲೇಟ್ ಆಗುತ್ತಾ ಅಂತ ಏನು ನೋಡ್ರಿ ಸಮಾಚಾರ. ಬಂದಾರ ಲೇಟ್ ಆಗುತ್ತಾ ಅಂತೀರಿ ಅಲ್ವಾ. ನಿಮ್ಮ ಮಕ್ಕಳು ಕುಡಿತಾರೆ, ನಿಮ್ಮ ಮಕ್ಕಳು ಹೊಡಿತಾರೆ ಅಂತಲ್ಲ ಮಣ್ಣ. ನಮ್ಗೆ ನಾವು ಜಾತಿ ಕೇಳಲ್ಲ, ಊರಾಗ ಅಣ್ಣ ಯಾವ್ದಾರ ಕಟ್ಟೆ ಮೇಲೆ ಕೂತಿದ್ದೆ, ಯಾವ್ದಾರ ಎಣ್ಣೆ ಕುಡಿದ ಉಂಗಲ್ಲಿ ಹೇಳ್ಸಿ, ಊರ ಮನೆ ಕೈಲಿ ಇಲ್ಲ ಅವ್ರ ಕೈಲಿ ಹೇಳ್ಸಿ. ಎಲ್ಲ ಮಕ್ಕಳು ಕುಡಿತೇವೆ ಅಂತ ನೀವು ಒಳ್ಳೆ ರೀತಿ ಬೆಳೆಸಿ ಅವ್ರನ್ನ ಅಲ್ವಾ. ನಾವು 6 ಜನ ಮಕ್ಕಳು ಬೆಳೆದೇವಪ್ಪ. ನಾವು ಕುಡಿಯೋ, ನಾನು ಲಾರಿ ಡ್ರೈವರ್, ನಾನು ಬಸ್ ಡ್ರೈವರ್, ಬ್ಯಾಂಡಿ ಶಾಪ್ ಕೆಲಸ ಮಾಡೀನಿ. ಅದು ತಿನ್ನೋಷ್ಟು ಎಣ್ಣೆ ಮುಟ್ಟಿಲ್ಲ. ಯಾಕೋತ ನಮ್ಮಪ್ಪ ಚಿಪ್ಪಲ್ಲಿ ಪಾಷಣ್ಕೊಂಬತ್ತಾ ಇದ್ದ. ನಾವು ಉಣ್ಣಾಕ್ ಬಂದಲ್ಲ ನಮ್ಮಪ್ಪ. ನಾವು ಬಡವ್ರು ಕಂಡ್ರಯ್ಯ, ನಿಮ್ಮ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸಿ, ಒಳ್ಳೆ ನಡತೆ ಕಲಿಸಿ. ಓದು ಮುಖ್ಯ ಅಲ್ಲ. ನೀವು ಓದಿಯೋಣ, ನಾನು ಓದಿನಪ್ಪ. ಎಷ್ಟು ಓದಿಯೋ? ಡಿಗ್ರಿ ಮಾಡ್ಕೊಂಡಂತೆ. ನಾನು 3 ಡಿಗ್ರಿ. ಅಪ್ಪ ಅಮ್ಮನ ಹೆಂಗ್ ಸಾಕ್ಬೇಕು ಅಂತ ಒಂದು, ಬೇರೆ ಬಗ್ಗೆ ಮಾತಾಡ್ಬಾರ್ದು 2, 3 ಹೆಂಗ್ ಗೊತ್ತಾ? ಏನೇಳೆ, ಯಾರಿಗೂ ಮೋಸ ಮಾಡ್ಬಾರ್ದು ಅಂತ 3 ಡಿಗ್ರಿ ಓದಿನ ನಾನು. ಇವೇ ಕಲ್ತಿರೋದು ನಾನು. ನೀವು ಹಿಂಗ್ ಕಲೀರಿ, ಅವಾಗ ಕಾಯಿಲೆ ಬರಲ್ಲ. ಕಂಡ ಮನೆ ಬಗ್ಗೆ ನೋಡೋದು ಬಿಡಿ, ಕಂಡರ ಬಗ್ಗೆ ಏನ್ ಬಿಡಿ. ಆಮೇಲೆ ಒಂದೊಂದು ವಿನಂತಿ, ಇದು ಪದೇ ಹೇಳ್ತಾ ನಿಂತ್ಕೊಬೇಡಿ. ಮೊನ್ನೆ ಒಂದು ಟೈಮ್ ಚನ್ನಗಿರಿ ಹೋಗಿದ್ದೆ ನಾನು. ಅಲ್ಲೊಂದು ಕಂಡಂಗೆ